ಇವ್ರ ಹೆಸರು ಸುರೇಶ್ ರಾವ್ ಅಂತ. ಉಡುಪಿಯ ಅಲೆಊರಿನಲ್ಲಿ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇವರ ಬಳಿ 26 ಹಸುಗಳಿವೆ. ಇವರ ಹೆಂಡತಿ ಹಾಗೂ ಮಕ್ಕಳ ಸಹಕಾರದಿಂದಲೇ ಈ ಕೊರೋನಾದಂಥ ಸಮಯದಲ್ಲೂ ಕೂಡ ಈ ಹೈನುಗಾರಿಕೆಯನ್ನ ನಡೆಸುತ್ತಾ ತಮ್ಮ ಸಂಸಾರದ ಬೇಕು ಬೇಡಗಳನ್ನ ನಿಭಾಯಿಸ್ತಾ ಇದ್ದಾರೆ. ಜೀವನದಲ್ಲಿ ಕುಗ್ಗದೆ ಹೈನುಗಾರಿಕೆಯೊಂದಿಗೆ ಪುಟಿದೆದ್ದ ಇವರು ಪ್ರಸ್ತುತ ಯುವ ಸಮೂಹಕ್ಕೆ ಮಾದರಿಯಾಗಿದ್ದಾರೆ. ಇವರು ನಡೆದು ಬಂದ ಹಾದಿ ಹೇಗಿತ್ತು ಬನ್ನಿ ನೋಡ್ಕೊಂಬರೋಣ. ನಮಸ್ಕಾರ, ನನ್ನ ಹೆಸರು ಸುರೇಶ್ ರಾವ್. ನಮಸ್ಕಾರ, ರತ್ನಾವತಿ. ನಾನು 2018 ಫೆಬ್ರವರಿ 28ಕ್ಕೆ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದೆ. ಏನೋ ಒಂದು ಕ್ರೇಜಲ್ಲಿ. ನಾನು ಅದಕ್ಕಿಂತ ಮೊದಲು ಆಹಾರೋದ್ಯಮ ಮಾಡ್ತಾ ಇದ್ದೆ. ಮೂಡೆ, ಗುಂಡ, ಶಾವಿಗೆ ಅದೆಲ್ಲ ಹೋಲ್ಸೇಲಲ್ಲಿ ಕೊಡ್ತಾ ಇದ್ದೆ. ಅದರ ನಂತರ ನಂದೊಂದು 17 ಸೆಂಟ್ಸ್ ಒಂದು ಜಾಗ ಇತ್ತು. ಏನೋ ಒಂದು ದನ ಸಾಕು ಅಂತೇಳಿ ಮನಸ್ಸಾಯಿತು. ದನ ಸಾಕ್ಲಿಕ್ಕೆ ಶುರು ಮಾಡಿದೆ. ಇಲ್ಲೇ ಲೋಕಲಲ್ಲೆಲ್ಲ ಶುರುವಿಗೆ ಒಂದು 3 ದನ ತಗೊಂಡೆ. ಆಮೇಲೆ ಒಂದು 6 ದನ ತಗೊಂಡೆ. ಒಟ್ಟಿಗೆ 10-15 ದನ ತನಕ ತಗೊಂಡೆ. 2018ರಲ್ಲಿ ನನಗೆ ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿ ಸಹ ಸಿಕ್ಕಿತ್ತು. ಉಡುಪಿಯಲ್ಲಿ 16 ದನ ಸಾಕೋರು ಯಾರು ಇರಲಿಲ್ಲ ತಾಲೂಕಲ್ಲಿ. ಹಾಗೆ ನನಗೆ ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿ ಜಯಮಾಲ ಅವರು DC ಆಫೀಸಲ್ಲಿ ಕೊಟ್ಟರು. ಈಗ ಸಹ 26 ದನ ಉಂಟು ನನ್ನ ಹತ್ರ ಆಲ್ರೆಡಿ. ನಮಗೆ ದನ ಸಾಕೋದು ಅಂದರೆ ಭಾರಿ ಖುಷಿ. ನಮ್ಮ ಕುಟುಂಬದವರು ಎಲ್ಲರಿಗೂ 4 ಗಂಟೆಯಿಂದ ಎದ್ದು ಮೈ ತೊಳೆದು ಹಿಂಡಿ ಹಾಕಿ ಮತ್ತು ಹಾಲು ಕರೆದು 7ವರೆಗೆ ಒಳಗೆ ಕೊಡ್ತೇವೆ 50 ರೂಪಾಯಲ್ಲಿ. ಇಲ್ಲೇ ಲೋಕಲ್ ಎಲ್ಲ ಅಲೆಊರು, ಕುಕ್ಕಿಕಟ್ಟೆ ಮತ್ತು ಉಳಿದದನ್ನು ಡೈರಿ ತಗೊಂಡೋಗಿ ಹಾಕ್ತೇವೆ. ನನ್ನ ಮನೆಯವರ ಸಪೋರ್ಟ್ ಆಗಲಿ ಒಳ್ಳೆಯದುಂಟು. ನನ್ನ ಮಗ ಆಗಲಿ ನನ್ನ ಮಗಳಾಗಲಿ, ಮಗಳೀಗ BSc ಕಲಿತಿದ್ದಾಳೆ, ಫೈನಲ್ ಇಯರು. ಅವಳಿಗೆ DC ಆಗಬೇಕೇಳಿ ಉಂಟು. ದೇವರು ಹೇಗೆ ನಡೆಸ್ತಾರೆ ಅಂತೇಳಿ ಗೊತ್ತಿಲ್ಲ. ಈಗ ಫೈನಲ್ ಇಯರ್ ಎಕ್ಸಾಮ್ ಆದ ಕೂಡಲೇ DC ಕೋಚಿಂಗಿಗೆ ಹೋಗ್ತಾಳೆ. ಯುವಕರು, ಮುಂದಿನ ಪೀಳಿಗೆ ಯುವಕರು ಇದನ್ನು ಮಾಡಿದರೆ ಅವರೇ ಒದ್ದಾಡಬೇಕು. ಮೊದಲೇದು ತಾವೇ ಸ್ವತಃ ದುಡಿಬೇಕು. ಕೆಲಸದವರನ್ನು ಇಟ್ಕೊಂಡು ಇದು ಮಾಡುವಂಥದ್ದಲ್ಲ. ಯಾಕಂದರೆ ದನಗಳಿಗೆ ಫುಡ್ ಹಾಕುವಾಗ ಈಗ ನಾನೇ ಹಾಕೋದು ಎಲ್ಲ. ಇಂತಿಂಥ ದನಗಳಿಗೆ ಇಷ್ಟಿಷ್ಟು ಹಾಕಬೇಕು ಎಲ್ಲ ತೆಗೆದು ಕೊಡೋದು ನಾನು. ನನ್ನ ಹೆಂಡತಿ, ನನ್ನ ಮಗ ಹಾಕ್ತಾನೆ, ಮಗಳು ಹಾಕ್ತಾಳೆ. ಹಾಕುವಾಗ ಯಾವ ದನ ತಿನ್ನಲಿಲ್ಲ ಅದು ಹೇಳ್ತಾರೆ, ಕೆಲಸದವರು ಅದು ಹೇಳೋದಿಲ್ಲ. ಕೆಲಸದವರು ಆ ದನ ತಿನ್ನಲಿಲ್ಲ ಅಂತೇಳಿ ನಮಗೆ ಹೇಳೋದಿಲ್ಲ. ಒಂದು 3-4 ದಿವಸ ದನ ತಿನ್ನೋದಿದ್ರೆ ಹುಷಾರಿಲ್ಲದೆ ಬೀಳ್ತದೆ, ಸತ್ತೋಗ್ತದೆ. ಮತ್ತೆ ಬೇಡದಿದ್ದೆಲ್ಲ ಹೇಳ್ತಾರೆ, ನಾಗದೋಷ, ಅದು ದೋಷ, ಇದು ದೋಷ ಅಂತೇಳಿ. ಯಾಕಂದರೆ ಉಡುಪಿಯ ಆಸುಪಾಸಲ್ಲಿ ಒಂದು ಹೀಗೆ ಆಯಿತು. ಒಂದು ಮನೆ ಇದು ಶುರು ಮಾಡಿದರು, ಡೈರಿ ಫಾರ್ಮು ದೊಡ್ಡ ಮಟ್ಟದಲ್ಲಿ. ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಬಂತು. ಒಂದು ದಿವಸ 3 ದನ ಸತ್ತೋಯ್ತು ಅವ್ರದ್ದು. ಹೋಗಿ ಭಟ್ರತ್ರಿಗೆ ಹೇಳಿದ್ರು ನಾಗದೋಷ ಅಂತೇಳಿ. ಸುಮ್ಮನೆ ನಾಗನಿಗೆ ಹಾಕಿದರು. ನಮ್ಮ ತಪ್ಪನ್ನು ನಾವು ಹೇಳೋದಿಲ್ಲ ಯಾರು. ಕೆಲಸದವರು ಅದು ತಿನ್ನೋದಿದ್ರೆ ಹೇಳೋದಿಲ್ಲ. ಈಗ ನಾವಾಗಲ್ಲ, ನಾವೇ ಹಾಕೋದು. ಒಂದು ದನ ತಿನ್ನೋದ್ರೆ ನಮಗೆ ಗೊತ್ತಾಗ್ತದೆ. ನಾವು ಆಗ ನೋಡ್ತೇವೆ, ಯಾಕೆ ತಿನ್ನೋದಿಲ್ಲ, ಹುಷಾರಿಲ್ವಾ, ಜ್ವರ ಬರ್ತದ ಎಂತ ಅಂತೇಳಿ ನೋಡ್ತೇವೆ. ಕೆಲಸದವರು ಅದೆಲ್ಲ ಹೇಳೋದಿಲ್ಲ, ಹೋಗ್ಲಿಯ ಆ ರೀತಿ ಮೈಂಡ್ ಇರ್ತದೆ ಕೆಲಸದವ್ರಿಗೆ. ಇದು ಹಾಗಲ್ಲ. ನಾವೇ ಸ್ವತಃ ಇರೋದ್ರಿಂದ ನನಗೆ ಲಾಸ್ ಇಲ್ಲ, ಬೆನಿಫಿಟ್ ಅಲ್ಲ, ಜೀವನ ನಡೀತದೆ. ಇನ್ನು ಬೇರೆ ಬಿಸ್ನೆಸ್ಗಿಂತ ಇದೇ ಒಳ್ಳೆಯದಂತ ಕಾಣ್ತಾ ಉಂಟು. ಈಗ ಜನರೆಲ್ಲ ಇದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ ಕೆಲವರೆಲ್ಲ. ಇದರೊಟ್ಟಿಗೆ ಸೈಡು ಬೇಸಾಯ ಎಲ್ಲ ಮಾಡ್ಕೊಂಡು ಹೋಗಬೇಕಾಗ್ತದೆ, ಅದೊಂದು ಬೇಕಾಗ್ತದೆ. ಜಾಗ ನನ್ನ ಹತ್ರ ಸಹ ಇಲ್ಲ, ಲೀಸಲ್ಲಿ ಮಾಡ್ತಾ ಇದ್ದೇನೆ. ಒಂದು 8 ಎಕರೆ ಬೇಸಾಯ ಮಾಡಿದ್ದೇನೆ ಈ ಸಲ. ಮತ್ತು ಗೌರ್ಮೆಂಟು ಎಲ್ಲ ಪೇಪರಲ್ಲಿ ಮಾತ್ರ, ನಮಗೆ ಯಾವುದೂ ಉಪಕಾರ ಇಲ್ಲ. 3% ಲೋನ್ ಹೇಳ್ತಾರೆ. ಅಲ್ಲಿಗೆ ಸೊಸೈಟಿಗೆ ಹೋದ ಕೂಡಲೇ ಅವರು ಅದಕ್ಕೆ ಕಾನೂನು ಮಾತಾಡ್ತಾರೆ, ಗಲಾಟೆ ಮಾಡಿ ಕೊನೆಗೆ 8 ಲಕ್ಷಕ್ಕೆ 6 ಲಕ್ಷ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. 10 ಲಕ್ಷಕ್ಕೆ ಅಪ್ಲಿಕೇಶನ್ ಹಾಕಿದ್ದು, 6 ಲಕ್ಷಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ 3 ಲಕ್ಷ 0%ಅಲ್ಲಿ ಹೈನುಗಾರರಿಗೆ ಸಹ ಕೊಡ್ತೇವೆ ಅಂತೇಳಿ ಗೌರ್ಮೆಂಟ್ KCC ಕಾರ್ಡ್ ಇದ್ದು ಕೂಡಲೇ ಕೊಡ್ತೇನೆ ಅಂತ ಆಗಿದೆ. ಅದಕ್ಕೆ ಸಹ ಅವ್ರು ಮುಂದೆ ಹಿಂದೆ ನೋಡ್ತಾರೆ ಏನೋ ಗೊತ್ತಿಲ್ಲ. ಈಗ ಹೋಗಬೇಕು 0% ಲೋನಿಗೆ.